ಇನ್ನು ಡಿಸಿಎಂ ಆಗಿ ಪರಮೇಶ್ವರ್ ಈಗಾಗಲೇ ಆಯ್ಕೆಯಾಗಿ ನಡೆಸ್ತಾ ಇದ್ದಾರೆ ಕಾರ್ಯವನ್ನ. ಆದರೆ ಮತ್ತೆ ಉಪಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಲಾಬಿ ಜೋರಾಗಿರುವಂಥದ್ದು. ಜಮೀರ್ಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಅವರ ಬೆಂಬಲಿಗರಿಂದ ಒತ್ತಾಯ ಇದು. ಜಮೀರ್ ಅಹಮದ್ ಬೆಂಬಲಿಗರು ಇವತ್ತು ವಿಧಾನಸೌಧ ಚಲೋ ಹೊರಟಿದ್ದಾರೆ. ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ನೇತೃತ್ವದಲ್ಲಿ ಈ ಪ್ರತಿಭಟನೆ. ಪಾದರಾಯನಪುರದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ. ಮಧ್ಯಾಹ್ನ 2 ಗಂಟೆಗೆ ಜಮೀರ್ ಅಹಮದ್ ಬೆಂಬಲಿಗರಿಂದ ಪಾದಯಾತ್ರೆ ಇದೆ. ಜಮೀರ್ಗೆ ಸಂಪುಟದಲ್ಲಿ ಸ್ಥಾನ ಕೊಡಬೇಕು, ಅದರಲ್ಲೂ ಡಿಸಿಎಂ ಸ್ಥಾನವನ್ನೇ ನೀಡಬೇಕು ಎನ್ನುವಂತಹ ಆಗ್ರಹ ಅವರ ಬೆಂಬಲಿಗರದು. ಈಗಾಗಲೇ ಅವರಿಗೆ ಸಂಪುಟದಲ್ಲಿ ಅವಕಾಶ ಸಿಗುತ್ತೋ ಇಲ್ವೋ ಅನ್ನುವಂಥ ಅನುಮಾನ ಜಾಸ್ತಿಯಾಗಿದೆ. ದಾವಣಗೆರೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಲೀಕ್ ಆದಂತಹ ಒಂದು ಆಡಿಯೋ ಏನಿದೆ ಅದು ಈಗ ಹಿರಿಯರ ಕೆಂಗಡಿ ಗುರಿಯಾಗಿರುವಂಥದ್ದು. ಈಗಾಗಲೇ ಅವರು ಒಬ್ಬರಾದ ಮೇಲೆ ಒಬ್ಬರು ಮುಖ್ಯ ನಾಯಕರುಗಳನ್ನ ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದ್ರು. ಆದರೆ ಅವರಿಗೆ 2ನೇ ಪಟ್ಟಿಯಲ್ಲಿ ಸ್ಥಾನ ಸಿಗುತ್ತೋ ಇಲ್ಲವೋ ಅನ್ನುವಂತಹ ಆತಂಕ ಇದ್ದ ಬೆನ್ನಲ್ಲೇ ಅವರಿಗೆ ಸಚಿವಗಿರಿ ಕೊಡಬೇಕು, ಅದರಲ್ಲೂ ಡಿಸಿಎಂ ಸ್ಥಾನವನ್ನೇ ನೀಡಬೇಕು ಅಂತ ಹೇಳಿ ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ನೇತೃತ್ವದಲ್ಲಿ ಪ್ರತಿಭಟನೆ. ಜಮೀರ್ ಅಹಮದ್ ಬೆಂಬಲಿಗರು ಪ್ರತಿಭಟಿಸ್ತಾ ಇದ್ದಾರೆ. ಪಾದರಾಯನಪುರದಿಂದ ವಿಧಾನಸೌಧವರೆಗೆ ಪಾದಯಾತ್ರೆ ಸಾಗಲಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಜಮೀರ್ ಅಹಮದ್ ಬೆಂಬಲಿಗರಿಂದ ಈ ಪಾದಯಾತ್ರೆ ನೆರವೇರಲಿದೆ.